ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಾಲಕಿ ಶವ ಹೂತಿದ್ದು ನೋಡಿದ್ದಾನಂತೆ ಮತ್ತೊಬ್ಬ ವ್ಯಕ್ತಿ. ಬಾಲಕಿಯ ಶವವನ್ನ ಹೂತಿರೋದನ್ನ ಮತ್ತೊಬ್ಬ ವ್ಯಕ್ತಿ ನೋಡಿದ್ದೀನಿ ಅಂತ ಈಗ ಕ್ಲೇಮ್ ಮಾಡ್ತಿದ್ದಾನೆ. ಬಾಲಕಿ ಹೂತಿದ್ದಂಥ ವಿಚಾರ ನಾನು ಈಗ ಹೇಳಿದ್ದಲ್ಲ, 2 ವರ್ಷದ ಹಿಂದೆ ಆ ಜಾಗದಲ್ಲಿ ವಿಡಿಯೋ ಮಾಡಿದ್ದೇನೆ. ಟಿವಿ9ಗೆ ದೂರುದಾರ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ. SITಗೆ ಸಾಕಷ್ಟು ಸಾಕ್ಷ್ಯ ದಾಖಲೆಯನ್ನ ನಾನು ನೀಡ್ತೀನಿ ಅಂತ ಜಯಂತ್ ಹೇಳಿದರು. ಆ ಜಾಗದಲ್ಲಿ ಘಟನೆ ನೋಡಿದವರು ನನ್ನ ಜೊತೆ ಇದ್ದಾರೆ ಅಂತ ಕೂಡ ನಾಳೆ ಬೆಳಗ್ಗೆ 10 ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈತ ಹೇಳಿದ. ನಮ್ಮ ಪ್ರತಿನಿಧಿ ಪೃಥ್ವಿ ಈ ಜಯಂತ್ ಅನ್ನೋರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಂತಹ ಸಾಕ್ಷಿ ದೂರುದಾರನ ಈ ಒಂದು ಕೇಸ್ ನಡೀತಾ ಇರುವಂಥ ಸಂದರ್ಭದಲ್ಲೇ ಈಗ SIT ಮುಂದೆ ಇನ್ನೊಬ್ಬರು ದೂರುದಾರರು ಬಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅದರ FIR ಎಲ್ಲ ಕೂಡ ನಾಳೆ ಅಧಿಕೃತವಾಗಿ ಆಗಲಿರುವಂಥದ್ದು. ಸೊ ಇಲ್ಲಿ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಂತಹ ಏನು ಸಾಮಾಜಿಕ ಹೋರಾಟಗಾರ ಜಯಂತ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ರೆ, ಈಗ ನಾಳೆ ಬರೋದಕ್ಕೆ ಹೇಳಿದ್ದಾರೆ. ನಾಳೆ ಕಂಪ್ಲೇಂಟ್ ಕೊಡ್ತೀರಿ, ಅಧಿಕೃತವಾಗಿ FIR ಆಗೋಂಥ ಸಾಧ್ಯತೆಗಳಿದೆ. ಈಗ ನಾಳೆ ಎಷ್ಟೊತ್ತಿಗೆ ಕರೆದಿದೆ SIT? ನಾಳೆ ಬೆಳಿಗ್ಗೆ 10 ಗಂಟೆ ಹೋಗ್ತೀವಿ ಸರ್. ಇವಾಗ FIR ಆಗೋ ಸಾಧ್ಯತೆ ಅಲ್ಲ, FIR ಮಾಡಲೇಬೇಕು ಸರ್. ಅದು ಮಾಡಿ ಅದನ್ನು ತೆಗಿಸಿ ಯಾರ್ದು ಆಸ್ತಿ ಪಂಜರ ಹುಡುಕಿ ಅವರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕು ಸರ್. ಅದು ಸೊ ಇವಾಗ ನೀವು ಹೇಳಿದರೆ 15 ವರ್ಷದ ಹಿಂದೆ ನಾನು ನೋಡಿದ್ದು ಅಂತ ಹೇಳಿ ಡೇಟ್ ಕೂಡ ನೀವು ಹೇಳ್ತಾ ಇದ್ರಿ, ಯಾವಾಗ ನಡೆದಿದ್ದು ಅಂತ. ಸೊ ಏನಾಯ್ತು ಅವತ್ತು ಎಕ್ಸಾಕ್ಟ್ ಘಟನೆ? ಸರ್, ನಾನು ಯಾವುದೋ ಕೆಲಸ ಮೇಲೆ ಹೋಗ್ತಾ ಇದ್ದೆ. ಆವಾಗ 4 ಜನ ನಿಂತಿದ್ದರು. ಅವಾಗ ಕೇಳಿದೆ ಏನಂತ. ಅವಾಗ ನೋಡಿದೆ. ಅವಾಗ ನೋಡುವಾಗ ತಂದರು, ಅಲ್ಲೇ ಇತ್ತು, ಅಲ್ಲೇ ಗುಂಡಿ ತೆಗೆದ್ರು, ಅಲ್ಲೇ ಎಳೆದು ಅಲ್ಲೇ ಹಾಕಿ ಮುಚ್ಚಿಬಿಟ್ರು. ಅಲ್ಲಿಗೆ ಮುಗೀತು. ಅದು ಒಂದು 15 ವರ್ಷ ಹಿಂದೆ. ಡೇಟೆಲ್ಲ ನಾನು ನಾಳೆ SITಗೆಲ್ಲ ಡೀಟೇಲ್ ಕೊಡ್ತಾ ಇದ್ದೀವಿ. ಡೇಟ್ ಅಂದರೆ ಆ ಡೇಟು ಪಕ್ಕ ನೆನಪಿರಲ್ಲ, ಆ ಟೈಮು ಅದನ್ನು ಕೊಡ್ತೀವಿ ನಾವು. ಸೊ ಇವಾಗ ಆ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಅಂತ ನೀವು ನೋಡಿದ್ರಿ ಅಂತ, ಈಗ ಆ ಜಾಗ ನಿಮ್ಮ ಮೆಮೊರಿಲಿ ಉಂಟಾ ಅಂತ ಹೇಳಿ? 100% ಇದೆ, ಮೆಮೊರಿಯಲ್ಲಿದೆ. ಆ ವಿಷಯದಲ್ಲಿ ನಾನು ಹೇಳಿದ್ವಲ್ಲ, ಒಂದು 3-4 ವರ್ಷ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಿಂತು ಕೊಟ್ಟಿದ್ದೀನಿ ನಾನು. ಹೌದು, ಅದಕ್ಕೆ. ಸೊ ಇವಾಗ ಆ ಜಾಗದಲ್ಲೇ ನೀವು ನಿಂತು 2 ವರ್ಷದಿಂದ, ಅಂದರೆ SIT ಬಂದ ಮೇಲಲ್ಲ ನೀವು ಈ ವಿಚಾರ ತಗೊಂಡು ಬರ್ತಾ ಇರೋದು ಮೇಲ್ಗಡೆಗೆ. ಸೊ ನೀವು ಇದಕ್ಕಿಂತ ಮೊದಲೇ ಅದಕ್ಕೆ ಸಾಕ್ಷಿ ಇದೆ ನಿಮ್ಮ ಹತ್ರ? 100%. ನಾನು ಅದಕ್ಕೆ ತಾನೇ ಅಷ್ಟು ಧೈರ್ಯವಾಗಿ ಬಂದಿರೋದು. ನಾನು ಅವತ್ತೇ ಹೇಳಿದ್ದೀನಿ, ಯಾವುದರ ಒಂದು ಉನ್ನತ ತನಿಖಾಧಿಕಾರಿ ಬಂದರೆ, ಇಲ್ಲ ಒಂದು ಒಳ್ಳೆಯ ಅಧಿಕಾರಿ ಬಂದರೆ ನಾನು ಹೇಳ್ತೀನಿ, ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ನಾನೇ ಇದನ್ನು ತಗೊಂಡೋಗಿ ತಹಸೀಲ್ದಾರ್ ಕಚೇರಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. 15 ವರ್ಷದೊಳಗೆ ಒಳ್ಳೆ ಅಧಿಕಾರಿಗಳು ಯಾರು ಬಂದಿಲ್ಲ ಅಂತನಾ? 100% ಬಂದಿಲ್ಲ. ನಾನು ಮತ್ತೆ ಅದು ಬಿಟ್ಟುಬಿಟ್ಟಿದ್ದೆ, ನಾನು ಬೇಡ ಅಂತ. ಇವಾಗ ಒಂದು SIT ಬಂತು, ಒಂದು ದೂರು ಕೊಡ್ಬೋದು, ಸಹಾಯವಾಣಿ ಕೊಟ್ಟರು. ಅದ್ರ ಮುಖಾಂತರ ಕೇಳಿದೆ, ಫೋನ್ ಮಾಡಿ ಕದ್ರಿ ಅವರಿಗೆ ಕರಿ ಹೋಗಿರೋದು. ಅವ್ರು ಹೇಳಿದ್ರು ಬೆಳ್ತಂಗಡಿಯಲ್ಲೂ ಕೊಡ್ಬೋದು ಅಂತ ಹೇಳಿದ್ರು. ಸರಿ, ಓಕೆ, ಹೆಂಗಿದೆ ಏನಂತ ದೂರನ್ನು ಹಿಡ್ಕೊಂಡೇ ಹೋದೆ ನಾನು ಯತೇಂದ್ರ ಹತ್ರ. ಅವರಿಗೆ ಮಾತಾಡಿಸಿದ್ರು. ಎಸ್, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಅನಾಮಿಕ ದೂರುದಾರ ಒಂದೀಗೆಲ್ಲ 13 ಪ್ಲೇಸ್ ತೋರಿಸಿದ್ದಾನೆ. ಅದರಲ್ಲಿ ಈಗ 10 ಪ್ಲೇಸಲ್ಲಿ ಕೆಲವೊಂದೊಂದು ಕಡೆ ಎಲ್ಲ ಪಾಯಿಂಟಲ್ಲಿ ತೋರಿಸಿರೋಂಥದ್ದು, ಅಂದರೆ ಎಕ್ಸಾಕ್ಟಾಗಿ ಇದೇ ಪ್ಲೇಸ್ ಅಂತ ಆತ ತೋರಿಸಿರೋಂಥದ್ದು. ಸೊ ಹಾಗೆ ನೀವು ಎಕ್ಸಾಕ್ಟ್ ಪ್ಲೇಸ್ ತೋರಿಸ್ತೀರಾ, ಇಲ್ಲ ಇಷ್ಟು ಸರೌಂಡಿಂಗಲ್ಲಿ ಅಂತ ತೋರಿಸ್ತೀರಾ? ಪ್ಲೇಸೇ ತೋರಿಸೋದು. ಸೊ ಈಗ ಪ್ಲೇಸ್ ತೋರಿಸೋಂಥ ಸಂದರ್ಭದಲ್ಲಿ ಈಗ ಎಷ್ಟೋ ಫೇಲ್ಯೂರ್ ಆಗಿದೆ. ಈಗ 10 ಪಾಯಿಂಟಲ್ಲಿ ಒಂದೇ ಸಿಕ್ಕಿದೆ ಅನ್ನೋ ಮಾಹಿತಿ ಇರೋಂಥ ಸದ್ಯಕ್ಕೆ ನಮಗೆ. ಸೊ ಆ ರೀತಿ ಫೇಲ್ಯೂರ್ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? ಅದು ನಾನು ಒಬ್ಬನೇ ಅಲ್ವಲ್ಲ, ಒಂದು 4-5 ಜನ ಇದ್ದಾರಲ್ಲ. ಒಂದರಲ್ಲಿ ಮಿಸ್ ಅಂದರೆ ಗೊತ್ತಾಗಲ್ಲ. 4-5 ಜನ ಇದ್ದೀವಿ, ಅದಕ್ಕೆ ಅಷ್ಟು ಧೈರ್ಯವಾಗಿ ನಾವು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.